ಗೋವರ್ಧನ ಸೀಮಾದೇವರು ಮತ್ತು ಪಂಚಕ್ಷೇತ್ರಗಳಲ್ಲಿ ಒಂದಾದ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ನೂತನ ಶಿಲಾಮಯ ದೇವಾಲಯದ ಲೋಕಾರ್ಪಣೆ ಮತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ದಿನಾಂಕ 10 ಏಪ್ರಿಲ್ 2026ರಿಂದ 19 ಏಪ್ರಿಲ್ 2026ರವರೆಗೆ ನಡೆಯಲಿರುವ ಕುರಿತು ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ನರಸಿಂಹ ಪಂಡಿತ್ರವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಅಷ್ಟಬಂಧ ಕಾರ್ಯಕ್ರಮವನ್ನು ಏಪ್ರಿಲ್ 10ರಿಂದ 19 ತನಕ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಷ್ಟಬಂಧ ಕಾರ್ಯಕ್ರಮ ಅನ್ನೋದು 10ರಿಂದ 14 ಮಾತ್ರ ಇರುತ್ತೆ. ವಾರ್ಷಿಕ ಜಾತ್ರೆ 18ಕ್ಕೆ ಇರೋದ್ರಿಂದ ಎರಡನ್ನು ಲಿಂಕ್ ಮಾಡಿ ಅನೇಕ ಮನೋರಂಜನೆ ಕಾರ್ಯಕ್ರಮ ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳು ಭಾಷಣಕಾರನ ಕರೆದು ಸಭೆ ಸಮಾರಂಭ ಇಟ್ಟಿದ್ದೀವಿ. ಇದೊಂದು ಅಡಿಷನಲ್ ಅಟ್ರಾಕ್ಷನ್. 11ನೇ ತಾರೀಕು ಸಂಜೆ ಶುರುವಾಗುತ್ತೆ ಕಾರ್ಯಕ್ರಮ. ಅದರಲ್ಲಿ ಹೆಜ್ಜೆ ಗೆಜ್ಜೆ ಖ್ಯಾತಿಯ ದೀಕ್ಷಾ ರಾಮಕೃಷ್ಣನ್ ಅವರಿಂದ ಶುರುವಾಗುತ್ತೆ. ಹಾಗೆ ಎದೆ ತುಂಬಿ ಹಾಡುವಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದು ದೀಕ್ಷಾ ರಾಮಕೃಷ್ಣ ಅಂತ ಗುಣವಂತೆಯವರು, ಅವರ ನೃತ್ಯದಿಂದ ಶುರುವಾಗುತ್ತೆ. ಆ ದಿನ ರಾತ್ರಿ ಪೂರ್ತಿಯಾಗಿ ಭಜನೆ ಕಾರ್ಯಕ್ರಮ ಇರುತ್ತೆ. 12ಕ್ಕೆ ನಿಜವಾದ ಅಷ್ಟಬಂಧ ಕಾರ್ಯಕ್ರಮ ಅಥವಾ ಡಿ-ಡೇ ಅಂತೀವಲ್ಲ ಆ ದಿನ ಇರುತ್ತೆ. ಆ ದಿನ ಸುನೀಲ್ ಶೆಟ್ಟಿ ಅವರು ಬಂದಿರ್ತಾರೆ. ಹಾಗೆ ಪ್ರೊಫೆಸರ್ ಕೆ.ಇ. ರಾಧಾಕೃಷ್ಣ ಮುಖ್ಯ ಅತಿಥಿಯಾಗಿ ಸಂಜೆ ಹೊತ್ತು ಜಿ.ಎಲ್. ಭಟ್ ಅಂತ ಗುರುಜಿಯವರು ಅವರು ಬಂದು ಮೂರ್ತಿಯ ಮಹಾತ್ಮೆ ಯಾವ ಥರ ಇರುತ್ತೆ ಅಂತೆಲ್ಲ ನಮಗೆ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಆ ದಿನ ನೆಲೆಮಾವ ಮಠದ ಸ್ವಾಮಿಗಳು ಬರ್ತಾರೆ, ಅವ್ರದ್ದು ಪ್ರವಚನ ಇರುತ್ತೆ. ಹಾಗೆ ಆ ದಿನ ವೆಂಕಟೇಶ್ ಕುಮಾರ್ ಅವ್ರ ಗಾಯನ, ಶ್ರೀಹರ್ಷ ಗೊತ್ತಿರಬೇಕು, ತರಿಗೊಪ್ಪದಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರಲ್ಲ, ಅವ್ರದ್ದು ಹಾಡಿದೆ. 14ಕ್ಕೆ ರಾಘವೇಶ್ವರ ಭಾರತಿ ಸ್ವಾಮಿಗಳು ಬರ್ತಾರೆ, ಅವ್ರದ್ದು ಪ್ರವಚನ ಇರುತ್ತೆ. ವಿ ಶ್ರೀಶಾನಂದ ಅಂತ ಅವರಿಗೆ ಕೇಳಿರಬೇಕು, ಅವರು ಹೈಕೋರ್ಟ್ನ ಜಡ್ಜ್ ಆಗಿದ್ದಾರೆ. ಹಾಗೆ ಮಾರಣಕಟ್ಟೆ ಮಂಜ ಅವ್ರದ್ದು ಭಾಷಣ ಇರುತ್ತೆ. ಪರಮೇಶ್ವರ್ ಹೆಗಡೆ ಗಾಯನ ಇರುತ್ತೆ. ಶ್ರೀನಿಧಿ ಗೌಡನ್ ನೃತ್ಯ. 10 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮವು ಆರ್.ಎನ್. ಶೆಟ್ಟಿ ಮುರುಡೇಶ್ವರ ಇವರ ಸುಪುತ್ರರಾದ ಸುನಿಲ್ ಆರ್. ಶೆಟ್ಟಿ ಇವರಿಂದ ನಿರ್ಮಾಣಗೊಂಡ ನೂತನ ಶಿಲಾಮಯ ದೇವಾಲಯದ ಲೋಕಾರ್ಪಣೆ, ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಮತ್ತು ಮಹಾ ಅನ್ನಸಂತರ್ಪಣೆ ಮುಂತಾದ ಕಾರ್ಯಕ್ರಮಗಳೊಂದಿಗೆ ಜರುಗುವುದಾಗಿ ಅವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಎಂ.ಎಸ್. ಹೆಗಡೆ ಗುಣವಂತೆ, ಉಪಾಧ್ಯಕ್ಷರಾದ ಶಿವಾನಂದ ಗೌಡ ಮತ್ತು ಎಂ.ವಿ. ಹೆಗಡೆ, ಖಜಾಂಚಿ ಶಿವಾನಂದ ನಾಯ್ಕ್, ಸಹ ಕಾರ್ಯದರ್ಶಿ ಧರ್ಮಾ ನಾಯ್ಕ್ ಮತ್ತು ಎಂ.ಆರ್. ಹೆಗಡೆ ಉಪಸ್ಥಿತರಿದ್ದರು. ಮಂಜುನಾಥ ಭಂಡಾರಿ, ಶ್ರೀ ಮಂಜುನಾಥ ನ್ಯೂಸ್, ಹೊನ್ನಾವರ.